ಗೊತ್ತಾ, ನಾನು ಕೂಡ ಪ್ಯೂರ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್. ಸ್ಕೂಲಲ್ಲಿದ್ದಾಗ ನಾನು ಇದ್ದ ಜಾಗದಲ್ಲೇ ಕಂಫರ್ಟಬಲ್ ಆಗಿದ್ದೆ, ಯಾಕಂದರೆ ಎಲ್ಲರೂ ನನ್ನ ಹಾಗೇ ಇದ್ದರು. ಆದರೆ ಕಾಲೇಜಿಗೆ ಹೋದ್ಮೇಲೆ ಮೊದಲನೇ ದಿನ ನನಗೊಂದು ರಿಯಾಲಿಟಿ ಚೆಕ್ ಸಿಕ್ತು. ಅಲ್ಲಿ ಎಲ್ಲರೂ ನನಗಿಂತ ಮುಂದೆ ಇದ್ದಂತೆ ಅನ್ನಿಸ್ತಿತ್ತು. ಅವ್ರ ಕಾನ್ಫಿಡೆನ್ಸ್ ನೋಡಿ ನನ್ನನ್ನೇ ನಾನು ಡೌಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಆಗ ನನಗೂ ಅನಿಸ್ತು, ಬಹುಶಃ ನಾನು ಇದಕ್ಕೆ ಸೂಟ್ ಆಗಲ್ಲೇನೋ ಅಂತ. ಆದರೆ ಸ್ವಲ್ಪ ದಿನಗಳ ನಂತರ ಒಂದು ವಿಷಯ ಅರ್ಥ ಆಯಿತು. ನನ್ನನ್ನು ಹಿಂದೆ ಹಿಡಿದಿದ್ದು ನನ್ನ ಬ್ಯಾಕ್ಗ್ರೌಂಡ್ ಅಲ್ಲ, ನನ್ನ ಲ್ಯಾಂಗ್ವೇಜ್ ಕೂಡ ಅಲ್ಲ, ನನ್ನ ಅಟಿಟ್ಯೂಡ್ ಅಂತ. ಯಾಕೆಂದರೆ ನಾನು ಪ್ರಯತ್ನ ಮಾಡೋ ಮೊದಲೇ ನನಗಾಗಲ್ಲ ಅಂತ ತೀರ್ಮಾನ ಮಾಡ್ತಿದ್ದೆ. ಆ ದಿನದಿಂದ ನಾನು ಪರಿಸ್ಥಿತಿನ ಬದಲಾಯಿಸೋ ಪ್ರಯತ್ನನೇ ಮಾಡಲಿಲ್ಲ, ನನ್ನ ಥಿಂಕಿಂಗನ್ನು ಬದಲಾಯಿಸಿದೆ. ತಪ್ಪು ಮಾಡಿದ್ರೂ ಮಾತಾಡ್ತಿದ್ದೆ, ಬರ್ತಿದ್ರು ಕಲಿತಿದ್ದೆ, ಬೀಳ್ತಿದ್ರು ಹೇಳ್ತಿದ್ದೆ. ಆಗ ಗೊತ್ತಾಯಿತು, ಲೈಫ್ ಚೇಂಜ್ ಆಗೋದು ನೀವಿರುವ ಜಾಗ ಬದಲಾದಾಗ ಅಲ್ಲ, ನೀವು ನೋಡುವ ದೃಷ್ಟಿ ಬದಲಾದಾಗ. ಯಾಕಂದರೆ ಸಕ್ಸಸ್ ಅನ್ನೊಂದು ಟ್ಯಾಲೆಂಟ್ನಿಂದ ಶುರು ಆಗಲ್ಲ, ನೀವು ಮಾಡೋ ಒಂದು ಡಿಸಿಷನ್ನಿಂದ ಶುರು ಆಗ್ತದೆ. ನಾನು ಟ್ರೈ ಮಾಡ್ತೀನಿ ಅನ್ನೋ ಡಿಸಿಷನ್, ಅಲ್ಲಿಂದಲೇ ನಿಮ್ಮ ಅಟಿಟ್ಯೂಡ್ ನಿಮ್ಮ ಫ್ಯೂಚರ್ನ ಬರೆಯಲು ಶುರು ಮಾಡ್ತದೆ.